ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನು ಕಲಿಸ್ಬೇಕನ್ನೋದನ್ನ ನೋಡೋದಾದ್ರ ಭಗತ್ ಸಿಂಗ್ ಅವ್ರಿಗೆ ಮೊದಲೇನಪ್ಪಾ ಅಂತಂದ್ರೆ ಒಂದ್ಸರಿ ಅವ್ರ ಅಪ್ಪಾಜಿ ಅವರು ಒಂದೊಳಗ ಗಿಡವನ್ನ ನೆಡ್ತಿರ್ತಾರ, ಮಾವಿನ ಗಿಡ. ಆ ಮಾವಿನ ಗಿಡ ನೆಡುವಂತ ಸಂದರ್ಭದೊಳಗ ಭಗತ್ ಸಿಂಗ್ ಅವ್ರ ತಂದೆಯವ್ರಿಗೆ ಕೇಳ್ತಾನ, ಈ ಗಿಡವನ್ನ ಯಾಕೆ ಹಚ್ಚಕತ್ತಿ ಅಪ್ಪಾಜಿ ಅಂತಂದಾಗ ಅವಾಗ ಭಗತ್ ಸಿಂಗ್ ಅವ್ರ ಅಪ್ಪಾಜಿ ಅವ್ರು ಹೇಳ್ತಾರ, ಯಾಕಂತಂದ್ರ ಈ ಒಂದು ಗಿಡ ಮುಂದೆ ಏನಪ್ಪಾ ಅಂತಂದ್ರ ಹಲವಾರು ಜನರಿಗೆ ನೆರಳನ್ನ ನೀಡುವುದ್ರ ಜೊತೆಗೆ ಹಣ್ಣನ್ನು ಕೊಡ್ತೈತೆ ಅಂತ ಹೇಳ್ತಾರ. ಅವಾಗ ಪುಟ್ಟ ಬಾಲಕ ಭಗತ್ ಸಿಂಗ್ ಹೇಳ್ತಾನ. ಅದೇ ಅವಾಗ ಏನಪ್ಪಾ ಮನೆಗೆ ಹೋಗಿ ಭಗತ್ ಸಿಂಗ್ ಏನ್ ಮಾಡ್ತಾನ ಅಂತಂದ್ರೆ ನೋಡ್ರಿ, ಬಡ ಬಡ ಬಂದೂಕ್ ಮೇಲಿರುವಂತ ಬಂದೂಕ್ ಮೇಲಿರುವಂತ ಆ ಗುಂಡುಗಳನ್ನ ತಂದು ನೆಲದೊಳಗೆ ತೋಡ್ತಾನ. ಆ ನೆಲದೊಳಗೆ ತೋಡ್ಬೇಕಾದಂತ ಸಂದರ್ಭದೊಳಗೆ ಅವ್ರ ಅಪ್ಪಾಜಿ ಅವ್ರು ಕೇಳ್ತಾರ, ಯಾಕೋ ಹಿಂಗ್ಯಾಕೆ ತೋಡಾಕತ್ತಿ ಮುಚ್ಚಾಕತ್ತಿ ಅಂದಾಗ ಆ ಪುಟ್ಟ ಭಗತ್ ಸಿಂಗ್ ಹೇಳ್ತಾನ್ರಿ, ಯಾಕಂತಂದ್ರ ಒಂದು ಗಿಡವನ್ನ ಹಚ್ಚಿದ್ರ ಹೆಂಗ ನೆರಳು ಮತ್ತು ಹಣ್ಣನ್ನು ಕೊಡ್ತೈತಲ್ಲ, ಹಂಗ ಈ ಗುಂಡುಗಳೇನಪ್ಪಾ ಅಂತಂದ್ರ ಈ ಬ್ರಿಟಿಷರನ್ನ ಒದ್ದು ಓಡ್ಸಾಕ ಇವು ಏನಪ್ಪಾ ಅಂತಂದ್ರ ನಮಗ ಪ್ರೇರಣೆ ಆಗ್ತಾವ ಅಂತ ಹೇಳ್ತಾರ. ಹಿಂಗ ಭಗತ್ ಸಿಂಗ್ ಏನಪ್ಪಾ ಅಂತಂದ್ರ ಪುಟ್ಟ ಬಾಲಕನಿಗೆ ತಿಳಿದಿರ್ಬೇಕಾದ್ರ ಮುಂದೆ 26 ವಯಸ್ಸಿಗೆ ನೇಣುಗಂಬ ಏರ್ಬೇಕಂತ ಸಂದರ್ಭದೊಳಗ ಒಂದು ಸನ್ನಿವೇಶ ಏನಪ್ಪಾ ಅಂತಂದ್ರ ಎದುರಿಗೆ ಒಂದು ದುಃಖದ ಸಂಗತಿ ಆಗ್ತೈತೆ ಅಂತ ಹೇಳ್ಬೋದು. ನೋಡ್ರಿ, ಭಗತ್ ಸಿಂಗಿಗ ನಾಳೆ ಬೆಳಿಗ್ಗೆ ಏನಾಗ್ತದಪ್ಪ ಅಂತ ನೇಣಿಗೆ ಏರಿಸ್ತಿರ್ತಾರ. ಅಂತ ಸಂದರ್ಭದೊಳಗ ಯಾವ ತಾಯಿಗಾದ್ರೂ ತನ್ನ ಮಗಗ ಗಲ್ಲು ಶಿಕ್ಷೆ ಹಾಕ್ತಾರಂತಂದ್ರ, ಗಲ್ಲು ಶಿಕ್ಷೆ ಆಗ್ಬೇಕಾದ್ರ ಯಾವ ತಾಯಿಗಾದ್ರೂ ಖುಷಿ ಆಗತ್ತೇನ್ರಿ? ಖುಷಿ ಆಗಂಗಿಲ್ಲ. ಅವಾಗ ಭಗತ್ ಸಿಂಗಿನ ತಾಯಿ ಕಣ್ಣಾಗಿ ನೀರು ಗಳಗಳಂತ ಬಂದಾಗ ಭಗತ್ ಸಿಂಗ್ ಒಂದು ಮಾತು ಹೇಳ್ತಾನ, ಅಮ್ಮ ನೀನೇ ಈಗತ್ರ ನಾಳೆ ಏನಪ್ಪಾ ಅಂತ ನನ್ ಗಲ್ಲು ಶಿಕ್ಷೆ ಆಗ್ಬೇಕಾದಂತ ಸಂದರ್ಭದೊಳಗ ಇದು ನೆನ್ಸ್ಕೊಂಡು ನಾನೇನಾದ್ರೂ ಹತ್ರ ಬ್ರಿಟಿಷರು ಏನಂತ ಹೇಳ್ತಾರೆ ಹೇಳಮ್ಮ. ನೋಡು, ಭಗತ್ ಸಿಂಗ್ ಕೊನೆಯದಾಗಿ ತನ್ನ ಪ್ರಾಣವನ್ನು ಕೊಡ್ಬೇಕಾದ್ರ ಅಳ್ತಾನ, ಎಂತ ಏಡಿ ಅದನ್ನಂತ ಹೇಳ್ತಾರ. ಹಂಗಾಗಿ ನೀನು ಅಳಬಾರಮ್ಮ ಅಂತ ಹೇಳ್ತಾನ. ಅವಾಗ ತಾಯಿ ಹೇಳ್ತಾಳ ಅವನಿಗೆ ಕೆನ್ನೆಯನ್ನು ಸೌರಿ, ಮಗನೇ ಎಷ್ಟು ದೊಡ್ಡವಾಗಿಯಪ್ಪ ನೀನು, ಯಾಕಂತಂದ್ರ ನೀ ನನ್ನ ಎದೆ ಹಾಕಿ ಕುಡಿದು ಬೆಳೆದೀಪ, ನಾನು ಅದು ಕಳ್ತಾ ಇಲ್ಲ. ಯಾಕಂತಂದ್ರೆ ನೋಡ್ರಿ, ನಾಳೆ ದಿನ ನೀ ಗಲ್ಲಿಗೇರ್ಬೇಕಾದಂತ ಸಂದರ್ಭದೊಳಗ ಅಮ್ಮನ ನೆನೆಸ್ಕೋಬೇಡ, ನನ್ನ ರೂಪದೊಳಗ ತಾಯಿ ಭಾರತ ಮಾತೆಯನ್ನು ನೆನೆಸ್ಕೊಂಡು ಭಾರತ ಮಾತೆಗೆ ಜೈಕಾರ ಹಾಕುತ್ತಾ ನೀನು ಒಂದೇ ಮಾತನ್ನು